ನೀವು ಕೆಲಸ ಕೊಟ್ರೆ ಮಕ್ಳಿಗೆ ಪಾಠ ಯಾವಾಗ ಹೇಳ್ತಾರೆ? ಇದು ನಾವು ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಮಕ್ಳಿಗೆ ಏನು ಕಲಿಸ್ತಾ ಇಲ್ಲ ಅಂತ ನಾವು ಬ್ಲೇಮ್ ಮಾಡ್ಕೊಂಡು ಕುಂತ್ರೆ ಆ ಟೀಚರ್ಸ್ ಮೇಲೆ ಮಾಡ್ಕೊಂಡು ಸಾಕಾಗಲ್ಲ ಫ್ರೆಂಡ್ಸ್. ನಾವು ಟೀಚರ್ಸ್ ತಕ್ಕಂತೆ ಮಕ್ಳು ತಕ್ಕಂತೆ ಟೀಚರ್ಸ್ ಕೊಡ್ತಾ ಇದಾರ, ಅಲ್ಲಿ ಬಿಲ್ಡಿಂಗ್ ಚೆನ್ನಾಗಿದೆನಾ, ಶೌಚಾಲಯಗಳು ಇದಾವ, ಅಲ್ಲಿ ಎಲ್ಲಾ ರೀತಿಯಲ್ಲಿ ಅನುಕೂಲ ಇದೆನಾ, ಅದು ನಾವು ಫಸ್ಟ್ ಯೋಚನೆ ಮಾಡ್ಬೇಕು. ನಾವು ಸುಮ್ಮನೆ ಸರ್ಕಾರ ಇದ್ರ ಮೇಲೆ ಅಂದ್ರೆ ಶಿಕ್ಷಕರ ಮೇಲೆ ಆಗ್ಲಿ ನಮ್ಮ ಮೇಲೆ ಆಗ್ಲಿ ನಾವು ಇದು ಮಾಡ್ಕೊಳಕ್ ಆಗಲ್ಲ. ಈಗ ನಾವೇ ಅಂತೀವಿ ಅಲ್ಲಿ ಏನ್ ಕಲಿಸ್ತಾ ಇದ್ವಿ, ಸುಮ್ಮನೆ ಏನು ಕೆಲಸ ಮುಚ್ಚಿ ಬಿಡಿ ಅಂತೀವಿ. ಅದು ಯಾಕೆ ಮುಚ್ಚಬೇಕು ಹೇಳ್ರಿ? ಅದು ಸರ್ಕಾರಿ ಸ್ಕೂಲ್ಗೆ ಅದು ಯಾಕೆ ಪ್ರತಿಯೊಬ್ಬರು ಟ್ಯಾಕ್ಸ್ ಇದೆ. ಟೀಚರ್ ಸಾಲಿ ತಗೋತಾರಂದ್ರೆ ನಮ್ಮಿಂದ ಟ್ಯಾಕ್ಸ್ ಕೂಡ ತಗೋತಾರೆ. ಸ್ಯಾಲ್ರಿ ತಗೋತಾರೋ ಅವ್ರೇ ಮನೆಗೆ ಕಟ್ಟಾಲೆ. ನಾವು ಅರ್ಥ ಮಾಡ್ಕೋಬೇಕು. ಇವತ್ತು KPS ಮ್ಯಾಗ್ನೆಟ್ ಅಂತ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವರು, ನಾವು ಇಂಗ್ಲಿಷ್ ಮೀಡಿಯಂ ಕೊಡ್ತೀವಿ, ಆಮೇಲೆ ಒಳ್ಳೆ ಬಿಲ್ಡಿಂಗ್ ಕೊಡ್ತೀವಿ, ಎಲ್ಲ ರೀತಿಯಲ್ಲ ಸುಸಜ್ಜಿತವಾಗಿ ಒಳ್ಳೆ ಎಜುಕೇಶನ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ಕೊಡ್ರಿ, ನಮ್ಗೆ ಪಾಯಿಂಟ್ ಇಲ್ಲ. ನೀವು KPS ಮ್ಯಾಗ್ನೆಟ್ ಯಾಕೆ ಮಾಡ್ಲತ್ತಿ? ನೀವೆಲ್ಲ ಹಳ್ಳಿದಾಗ ಹೀಗೆ ಕೊಡ್ರಲ್ಲ, ಎಲ್ಲ ಹಳ್ಳಿದಾಗ ಇಂಗ್ಲಿಷ್ ಮೀಡಿಯಂ ಕೊಡ್ರಿ, ಎಲ್ಲ ಹಳ್ಳಿದಾಗ ಹೊಸ ಬಿಲ್ಡಿಂಗ್ ಕೊಡ್ರಿ. ಯಾಕೆ ಎಲ್ಲ ಹಳ್ಳಿದಾಗ ಕೊಡಕ್ಕಾಗಲ್ಲ ಅವರಿಗೆ? ಎಲ್ಲ ಹಳ್ಳಿದಾಗ ಇವತ್ತು ಟೀಚರ್ಸ್ ಕೊಡಕ್ಕಾಗಲ್ಲ, ಬಿಲ್ಡಿಂಗ್ ಕೊಡಕ್ಕಾಗಲ್ಲ ಅಂತ ಹೇಳಿ ಇವತ್ತು ಸರ್ಕಾರ ಏನ್ ಮಾಡ್ತದೆ, KPS ಮ್ಯಾಗ್ನೆಟ್ ಅಂತ ಹೇಳಿ ತರ್ತಾ ಇದೆ. ಏನಂದ್ರೆ ಸುತ್ತಮುತ್ತ 5 ಕಿಲೋಮೀಟರ್ ಇರೋ ಸ್ಕೂಲ್ಗಳನ್ನ ಒಂದ್ ಕಡೆ ಮರ್ಜ್ ಮಾಡ್ತಾರೆ. ಅವು 20 ಸ್ಕೂಲ್ ಬರ್ತಾವೋ 50 ಸ್ಕೂಲ್ ಬರ್ತಾವೋ ನಮ್ಗೆ ಮ್ಯಾಗ್ನಿಲ್ಲ, ಒಂದೇ ಕಡೆ ಸೇರಿಸ್ತೀವಿ. 10 ಕಿಲೋಮೀಟರ್ ಆಗಲಿ 20 ಕಿಲೋಮೀಟರ್ ಆಗಲಿ ಅಂತ ಹೇಳ್ತಾರೆ. ಇವತ್ತು KPS ಮ್ಯಾಗ್ನೆಟ್ ಅಲ್ಲಿ ಒಂದು ಸರ್ಕ್ಯುಲರ್ ಇದೆ, ಅದು 19 ಪೇಜಿನಲ್ಲಿ ಒಂದು ಸರ್ಕ್ಯುಲರ್ ಇದೆ. ಆ ಸರ್ಕ್ಯುಲರ್ ನೀವು ಹೋದ್ರೆ KPS ಅಲ್ಲಿ ಏನ್ ಅನ್ನೋದು ಗೊತ್ತಾಗುತ್ತೆ. ಖಾಲಿ ಸಾಲಿ ಮುಚ್ಚಲ್ರಿ ಅವರು, ಅಲ್ಲಿ ಏನ್ ಮಕ್ಕಳು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಇವತ್ತು ಸರೌಂಡಿಂಗ್ 5 ಕಿಲೋಮೀಟರ್ ಇರೋದು ಒಂದು ಸ್ಕೂಲ್ನ ಮರ್ಜ್ ಮಾಡ್ತಾರೆ. ಅದಾದ ತಕ್ಷಣ ಏನ್ ಮಾಡ್ತಾರೆ, ನಾವು ಬಸ್ ಬಿಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಬಸ್ ಬಿಡ್ರಿ, ಬಸ್ ಯಾರು ಜವಾಬ್ದಾರಿ ಅಂದ್ರೆ SDMC ಜವಾಬ್ದಾರಿ. SDMC ಶ್ರೀಮಂತರು ಇರ್ತಾರ, ಅವ್ರಿಗೆ ಕೋಟ್ಯಾಧಿಪತಿಗಳು ಇರ್ತಾರ, ಅವರು ನಮ್ಮಂಗೆ ರೈತರು